ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ವಹದಮಹಕಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮಿ ವರದೋಸ್ತು ನಿರಂತರಂ ವರ್ಣಿತೆ ಕರವಣ್ಯಂಬ ಚರಣೋ ಸರ್ವದಾ ಮಧ್ವಾಕ್ಯ ಸರಣಿ ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೆ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಭಗವಂತ ಅತ್ಯದ್ಭುತನಾದಂತಹ ಅಪೂರ್ವವಾದ ಅನೇಕ ಮಹಿಮೆಗಳನ್ನ ತೋರಿಸುವಂತಹ ಭಗವಂತ ತನ್ನ ಭಕ್ತನಾಗಿರುವಂತಹ ಪುಂಡಲೀಕನಿಗೆ ವರದು ಆ ಭಗವಂತ ಅನುಗ್ರಹ ಮಾಡಿರುವಂಥದ್ದು. ತಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ಭಗವಂತ ವಿಠ್ಠಲನಾಗಿ ಬಂದಿರೋ ಕಾರಣವನ್ನ ಸ್ಕಾಂದ ಪುರಾಣ ಎರಡು ರೀತಿಯಲ್ಲಿ ತಿಳಿಸುವಂಥದ್ದು. ಸಾಮಾನ್ಯವಾಗಿ ನಮ್ಮೆಲ್ಲರಿಗೆ ತಿಳಿದಿರೋ ಹಾಗೆ ಪುಂಡಲೀಕ ಅನ್ನುವಂತಹ ಭಕ್ತ ತಂದೆ ತಾಯಿಯ ಸೇವೆಯನ್ನ ಮಾಡ್ತಾ ಇದ್ದ. ನಿತ್ಯದಲ್ಲಿ ತಂದೆ ತಾಯಿಯರನ್ನ ವಿಶೇಷವಾಗಿ ಭಕ್ತಿಯಿಂದ ಅವರ ಸೇವೆಯನ್ನ ಮಾಡುವಂಥವನು. ತನ್ನ ಶುಶ್ರೂಷೆಯನ್ನ ಅಲ್ಲಿಗೆ ಕೊನೆಗೊಳಿಸದೆ ಭಗವಂತ ಅವನ ಮೇಲೆ ಬಂದು ಅನುಗ್ರಹ ಮಾಡೋ ಹಾಗೆ ಅವನು ಸೇವೆಯನ್ನು ಮಾಡ್ತಾ ಇದ್ದಾನೆ. ಭಗವಂತ ಇವನ ಭಕ್ತಿಗೆ ಮೆಚ್ಚಿ, ತಂದೆ ತಾಯಿಯ ಸೇವೆಯನ್ನ ಮಾಡುವಂತಹ ಇವನ ಭಕ್ತಿಗೆ ಮೆಚ್ಚಿ ಅಲ್ಲಿ ಬಂದು ನಿಂತಿದ್ದಾನೆ. ಆ ಸಂದರ್ಭದಲ್ಲಿ ಈ ಪುಂಡಲೀಕ ಒಂದು ಇಟ್ಟಿಗೆಯನ್ನ ಎಸೀತಾನೆ. ನಾನು ತಂದೆ ತಾಯಿಯ ಸೇವೆಯನ್ನ ಮಾಡ್ತಾ ಇದ್ದೇನೆ, ಆ ಸೇವೆ ಮುಗಿಯೋ ತನಕ ಸ್ವಲ್ಪ ನಿಂತುಗೋ ಅನ್ನೋ ಭಾವನೆಯಲ್ಲಿ ಆ ಇಟ್ಟಿಗೆಯನ್ನ ಹಾಕಿರ್ತಾನೆ. ಭಗವಂತ ಭಕ್ತಾಪರಾಧೀನ, ಭಕ್ತವತ್ಸಲ ಅಲ್ಲಿ ಬಂದು ನಿಲ್ತಾನೆ. ಹಾಗಾಗಿ ಒಂದು ದಂತಕಥೆಯ ಪ್ರಕಾರ ಮುಚುಕುಂದ ಪ್ರಸಾದಕೃತ ಅಂತ ಹೇಳದ ಹಾಗೆ ಕೃಷ್ಣನ ಪರಮಾನುಗ್ರಹಕ್ಕೆ ಪಾತ್ರನಾಗಿರುವಂತಹ ಮುಚುಕುಂದನೇ ಪುಂಡಲೀಕನಾಗಿ ಬಂದಿದ್ದಾನೆ ಅಂತ ಒಂದು ನಂಬಿಕೆಯನ್ನ ನಾವು ಕಾಣ್ತಾ ಇದ್ದೀವಿ. ಹೀಗೆ ಆ ಪುಂಡಲೀಕನ ಭಕ್ತಿಗೆ ಬಂದಿರುವಂತಹ ರೂಪ ಅದು ವಿಠ್ಠಲ. ಇವತ್ತಿಗೂ ಪಂಢರಾಪುರಕ್ಕೆ ಹೋದ್ರೆ ನಮಗೆ ಅಲ್ಲಿ ಕೇಳುವಂತಹ ಶಬ್ದ ಬರೇ ವಿಠ್ಠಲ ಅಂತ ಯಾರು ಹೇಳೋದಿಲ್ಲ, ಪುಂಡಲೀಕ ವರದ ಅಂತ ಹೇಳಿ ಅವನನ್ನ ಕರೀತಾ ಇದ್ದಾರೆ. ಪುಂಡಲೀಕ ವರದನಾಗಿರುವಂತಹ ಪಂಢರಾಪುರದಲ್ಲಿ ನೆಲೆ ನಿಂತಿರುವಂತಹ ಭಕ್ತರಿಗೆ ಅನುಗ್ರಹ ಮಾಡ್ಲಿಕ್ಕೋಸ್ಕರವಾಗೇ ಬಂದಂತಹ ರೂಪ. ಕಪ್ಪು ಬಣ್ಣದ ಶಿಲೆಯಾಗಿ ನಾವು ಕಾಣುವಂಥದ್ದು, ಎತ್ತರ 3 ಅಡಿ 9 ಅಂಗುಲ ಇರುವಂಥದ್ದು. ಅನೇಕ ಆಭರಣಗಳನ್ನು ಧರಿಸಿದ್ದಾನೆ ಭಗವಂತ. ತಲೆಯ ಮೇಲೆ ಮುಕುಟ, ಕೌಸ್ತುಭ ಮಣಿಯಿಂದ ಕೂಡಿರುವಂತಹ ತುಳಸಿ ಮಾಲೆ, ಕಂಠದ ಹಾರ, ಕಿವಿಯಲ್ಲಿ ಮಕರ ಕುಂಡಲ. ಅರ್ಚಕರು ಅನೇಕ ಆಭರಣಗಳನ್ನು ತೊಡಿಸ್ತಾರೆ. ಅತ್ಯದ್ಭುತವಾಗಿರುವಂತಹ ರೂಪ. ಸೊಂಟದ ಮೇಲೆ ಕೈಯನ್ನಿಟ್ಟುಕೊಂಡಿದ್ದಾನೆ. ಭಕ್ತ ಪುಂಡಲೀಕನಿಗೆ ಅವನೇನು ಎಸೆದಿದ್ದಾನಲ್ಲ, ಆ ಇಟ್ಟಿಗೆಯ ಮೇಲೆ ನಿಂತಿರುವಂತಹ ಭಂಗಿ. ಎಡಗೈಯಲ್ಲಿ ಶಂಖ, ಬಲಗೈಯಲ್ಲಿ ಚಕ್ರ, ನಾಳ ಸಹಿತವಾಗಿರುವಂತಹ ತಾವರೆ ಹೂ. ಅನೇಕ ರೀತಿಯಲ್ಲಿ ನಾವು ಆ ಭಗವಂತನ ಅತ್ಯದ್ಭುತವಾದ ರೂಪವನ್ನ ನಾವು ಚಿಂತನೆಯನ್ನ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಆ ಭಗವಂತನ ಅತ್ಯದ್ಭುತವಾದ ಮಹಿಮೆ ಅಪೂರ್ವವಾಗಿರುವಂಥದ್ದು. ಮಹಾಜ್ಞಾನಿಗಳಾಗಿರುವಂತಹ ವಾದಿರಾಜ ಸ್ವಾಮಿಗಳು ತಮ್ಮ ಮಾತಿನಲ್ಲಿ ವರ್ಣನೆ ಮಾಡ್ತಾರೆ ಬಹಳ ಸುಂದರವಾಗಿ ವಿಠ್ಠಲನ ವರ್ಣನೆಯನ್ನ. ತೀರ್ಥ ಪ್ರಬಂಧದಲ್ಲಿ ಪಾಪಾವಲಿ ಪಾಟನ ಪಟ್ವಪಾಂಗ ಶ್ರೀಪಾಣಿ ಪದ್ಮಾಂಚಿತ ಜಾನುಜಂಗ ಗೋಪಾಲ ಬಾಲ ಕೃಪಯಾ ಸ್ವಯಂ ನಃ ಶ್ರೀಪಾಂಡುರಂಗೋ ಭವತು ಪ್ರಸನ್ನ. ಗೋಪಾಲಕನಾಗಿರುವಂತಹ ಪಾಂಡುರಂಗ
ತಾನೇ ತನ್ನ ಪಾಣಿ ಪದ್ಮಗಳಿಂದ ಮನೋಹರವಾದ ಮೊಣಕಾಲು ಮಂಡಿ ಉಳ್ಳವನಾಗಿ ಗೋಪಾಲ ಬಾಲಹ ಶ್ರೀಪಾಂಡುರಂಗೋ ಸ್ವಯಂ ಶ್ರೀಪಾಣಿ ಪದ್ಮಾಂಚುತ ಜಾನುಜಂಗ ನಮ್ಮ ಮೇಲೆ ಕೃಪೆಯನ್ನ ಮಾಡಲಿ, ಭಕ್ತರು ಅಂತ ಯಾರಿದ್ದಾರೋ ಅವರಿಗೆ ಅನುಗ್ರಹವನ್ನ ಮಾಡಲಿ, ತನ್ನ ಕುಡಿ ನೋಟವನ್ನ ಬೀರ್ಲಿ. ನಹ ಕೃಪಯಾ ಪ್ರಸನ್ನ, ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಆ ಪಾಪಗಳ ಮೂಟೆಯನ್ನ ಪರಿಹಾರ ಮಾಡಲಿ ಅಂತ ಹೇಳಿ ಸ್ತೋತ್ರ ಮಾಡ್ತಾರೆ. ಇನ್ನೂ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಪಾಪಾಪದೋ ಅಂದ್ರೆ ನಾವು ಪಾಪ ಮಾಡೋದ್ರಲ್ಲಿ ನಿಪುಣರಾಗಿರುವಂಥವ್ರು. ಅನೇಕ ಪಾಪಗಳನ್ನ ಮಾಡ್ತೀವಿ. ಆ ಎಲ್ಲ ಪಾಪಗಳನ್ನ ಕಳೆದು ತಾಪತ್ರಯೋಪಶಮನಂ ತರುಣಾರ್ಕವರ್ಣಂ ಗೋಪಾಲಚರಣ ಬಾಲಚರಣಾಂಬುರುಹಂ ಶ್ರಿತೋಸ್ಮಿ. ಭಗವಂತ ಭಕ್ತರ ಪಾಪಗಳನ್ನ ಪರಿಹಾರ ಮಾಡೋದ್ರೊಳಗೆ ನಿಪುಣನಾದಂಥವನು. ನಾವು ಪಾಪ ಮಾಡೋದ್ರಲ್ಲಿ ನಿಪುಣರಾದ್ರೆ ಭಗವಂತ ನಮ್ಮ ಪಾಪವನ್ನ ಕಳಿಯೋದ್ರಲ್ಲಿ ನಿಪುಣನಾಗಿರುವಂಥವನು. ಪಾಪಾಪನೋದರನು ಪಟುಹು ಅಂದ್ರೆ ಎಲ್ಲ ಪಾಪವನ್ನ ಕಳಿಯುವಂತಹ ಭಗವಂತ. ತರುಣಾರ್ಕವರ್ಣಂ, ಉದಯಿಸ್ತಾ ಇರುವಂತಹ ಸೂರ್ಯ ಹೇಗೆ ನಸುಗೆಂಪಾಗಿರ್ತಾನೋ ಹಾಗಿರುವಂತಹ ಅತ್ಯದ್ಭುತವಾದ ರೂಪ. ಯಾವ ದೇವಸ್ಥಾನದಲ್ಲೂ ಇವತ್ತಿನವರೆಗೂ ಮುಟ್ಟಿ ನಮಸ್ಕಾರ ಮಾಡುವಂಥದ್ದಿಲ್ಲ. ಅಷ್ಟು ಅವಕಾಶವನ್ನ ಭಗವಂತ ಕೊಟ್ಟಿದ್ದಾನೆ ಭಕ್ತರಿಗೆ. ಯಾರೇ ಹೋಗ್ಲಿ ವಿಠ್ಠಲನ ಪಾದದಲ್ಲಿ ತಮ್ಮ ತಲೆಯನ್ನ ಇಟ್ಟು ನಮಸ್ಕಾರ ಮಾಡಿ ಬರುವಂತಹ ಅತ್ಯಪೂರ್ವವಾಗಿರುವಂತಹ ದೇವಸ್ಥಾನ ಪಂಢರಾಪುರ. ಅದನ್ನು ಹೇಳ್ತಾರೆ ಇಲ್ಲಿ. ಪಾದದಲ್ಲಿ ನಮಸ್ಕಾರ ಮಾಡಿದ ಕೂಡಲೇ ಭಗವಂತನ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳುವಂಥದ್ದು. ಆ ಭಗವಂತ ವಿಶೇಷವಾಗಿ ನಮಗೆ ಅನುಗ್ರಹವನ್ನ ಮಾಡಲಿ. ಲಕ್ಷ್ಮೀ ಶೋಭಾನದಲ್ಲಿ ಹೇಳ್ತಾರೆ, ಉಟ್ಟ ಪೀತಾಂಬರ ತೊಟ್ಟ ಭೂಷಣಗಳು ಇಟ್ಟ ನವರತ್ನದ ಕಿರೀಟವು ಮೆಟ್ಟಿದ ಕುರುಹು ಎದೆಯಲ್ಲಿ ತೋರ್ದ ಶ್ರೀ ವಿಠ್ಠಲ ಪುಟ್ಟಿದ ನೆನಬಹುದೇ. ವಾದರಾಜ ಸ್ವಾಮಿಗಳ ಮಾತಿದು. ಹಾಗಾಗಿ ಆ ಭಗವಂತನ ನಾಮವನ್ನ ಎಷ್ಟು ವರ್ಣನೆ ಮಾಡಿದ್ರೂ ಕಡಿಮೆ. ವಿಠ್ಠಲ ವಿಠ್ಠಲ ಅಂತಂತಾರಲ್ಲ, ಹಂಗಂದ್ರೇನು, ವಿಠ್ಠಲ ಶಬ್ದದ ಅರ್ಥ ಏನು ಅಂತ ಹೊರಟ್ರೆ ಅನೇಕ ಅರ್ಥಗಳನ್ನ ಹೇಳ್ತಾರೆ. ಅದರಲ್ಲಿ ಒಂದೆರಡು ಅರ್ಥವನ್ನು ನೋಡೋಣ. ನಮಗೆಲ್ಲ ನೆನಪಿರೋ ಹಾಗೆ ಒಂದೆರಡು ಅರ್ಥವನ್ನು ಚಿಂತನೆ ಮಾಡೋದಾದ್ರೆ, ವಿದಹ ಜ್ಞಾನಿನಾಸ್ತೇಷಾಂ ಸ್ಥಳಂ ಆಯತನಂ ವಿದ ಸ್ಥಳಂ ವಿದ್ ಸ್ಥಳಮೇವ ವಿಠ್ಠಲಃ. ಅಂದ್ರೆ ಜ್ಞಾನಸ್ವರೂಪಿಯಾಗಿರುವಂತಹ ಭಗವಂತ. ಅಂದ್ರೆ ಅಜ್ಞಾನವನ್ನ ಕಳೆದು ವಿದಾ ಜ್ಞಾನೇ ಜ್ಞಾನೇನ ಪ್ರಾಪ್ಯಂ ಸ್ಥಳಂ ವಿತ್ ಸ್ಥಳಂ ತದೇವ ವಿಠ್ಠಲಃ. ಅನೇಕ ರೀತಿಯಲ್ಲಿ ತಿಳಿಸ್ತಾರೆ. ಭಗವಂತ ಅಜ್ಞಾನವನ್ನ ಕಳೆದು, ನಮ್ಮಲ್ಲಿರುವಂತಹ ಅಜ್ಞಾನವನ್ನ ಕಳೆದು ಸುಜ್ಞಾನವನ್ನ ನೀಡುವಂತಹ ರೂಪ. ಇನ್ನೂ ಹೇಳಬೇಕಪ್ಪ ಅಂದ್ರೆ, ವಿದಹ ಜ್ಞಾನಸ್ಯ ಸ್ಥಳಂ ಆಧಾರಭೂಹು ವಿಸ್ಥಲಂ ತದೇವ ವಿಠ್ಠಲಃ. ಅಂದ್ರೆ ಜ್ಞಾನಿಗಳಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಜೊತೆಗೆ ನಮಗೇನು ಅಜ್ಞಾನ ಇದೆ ಅಲ್ಲ, ಆ ಅಜ್ಞಾನವನ್ನೆಲ್ಲ ಪರಿಹಾರ ಮಾಡಿ ದೃಢವಾದ ಭಕ್ತಿಯನ್ನ ನಮಗೆ ನೀಡ್ತಾ ಇದ್ದಾನೆ. ವಿ ಅಂದ್ರೆ ವಿಶಿಷ್ಟಾಹ, ಟಾಹ ಭಕ್ತಿ ಜ್ಞಾನ ವಿರಕ್ತಿಭಿಃ, ದೃಢಾಹ ಟಾಹ ವಿಠ್ಠಲಃ ಇತಿ ನಾಮ್ನ ಧ್ವನೆಯಃ ಯೇಷು ತೇ ವಿಠ್ಠಲಾಹ. ಎಷ್ಟೆಲ್ಲ ಹೇಳ್ತಾರೆ ನೋಡಿ. ಅಂದ್ರೆ ಜ್ಞಾನ ಭಕ್ತಿಗಳಿಂದ ವಿಶಿಷ್ಟವಾಗಿ ಭಕ್ತಿಯನ್ನ ಯಾರು ಮಾಡ್ತಾರೋ, ತಿಳಿದು ಅನುಸಂಧಾನದಿಂದ ಪೂಜೆಯನ್ನು ಯಾರು ಮಾಡ್ತಾರೋ ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ. ಯಾರೇ ಇರಬಹುದು, ದಾಸರ ಹರಿದಾಸರುಗಳು ಎಲ್ಲರೂ ವಿಠ್ಠಲ ಅನ್ನುವಂತಹ ಅಂಕಿತದಿಂದ ತಮ್ಮ ಪದಪದ್ಯ ಸುಳಾದಿಗಳನ್ನ ಅವರು ಮಾಡಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಪಾಮರರನ್ನ ಉದ್ಧಾರ ಮಾಡ್ಲಿಕ್ಕೋಸ್ಕರವಾಗಿ ಬಂದು ನಿಂತಿರುವಂತಹ ನಾದಬ್ರಹ್ಮ ಅಂತ ಅವನನ್ನ ಕರೀತಾ ಇದ್ದಾರೆ. ವಿಠ್ಠಲ ವಿಠ್ಠಲ ಅಂತ ಅವನನ್ನ ಕರೀತಾರೆ. ಭಕ್ತರ ರಕ್ಷಣೆಗಾಗಿ ದೃಢವಾಗಿರುವಂಥವನು, ಭೂಮಿಗೆ ಆಧಾರನಾಗಿರುವಂಥವನು, ಭಕ್ತ್ಯಾದಿಗಳಿಂದ ಶೂನ್ಯರಾಗದ ಭಕ್ತರಲ್ಲಿ ವಿಶೇಷವಾಗಿ ಕ್ರೀಡಿಸುವಂಥವನು, ವಿಶಿಷ್ಟವಾದ ಜ್ಞಾನವನ್ನ ಕೊಡುವಂಥವನು. ವಿದಾ ಜ್ಞಾನೇನ ಠಾನ್ ಶೂನ್ಯಾನ್ ಲಾತಿ ಗೃಹ್ಣಾತಿ ಯಸ್ವಯಂ. ಅಂದ್ರೆ
ಅನುಗ್ರಹ ಮಾಡಲಿಕ್ಕೆ ಬಂದಿರುವಂತಹ ರೂಪ. ಜ್ಞಾನ ಭಕ್ತಿಯನ್ನ ಕೊಟ್ಟು ಅವರಿಗೆ ಅನುಗ್ರಹವನ್ನ ಮಾಡ್ತಾನೆ. ಆದ್ದರಿಂದ ಅವನನ್ನ ವಿಠಲ ಅಂತಾರೆ. ವಿಠಲ ಬೇರೆ ಅಲ್ಲ, ನಾರಾಯಣ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಅದರದ್ದು ವ್ಯಾಕರಣದಲ್ಲಿ ವಿಸ್ತಾರವಾಗಿ ಅರ್ಥವನ್ನು ತೋರಿಸ್ತಾರೆ. ನಾರಾಯಣ ಅಂದ್ರೆ ವಿಠಲ ಅಂತೆ. ಯಾಕೆ? ನಾರಾಹ ನಿರ್ದುಷ್ಟ ಪುಂಡರೀಕ ಪ್ರವೃತ್ತಯ ತೇಷಾಂ ಅನಯತ್ವಾತ್ ನಾರಾಯಣ. ಪುಂಡರೀಕ, ಶ್ರೀಪಾದರಾಜರು ಮೊದಲಾದ ಅನೇಕ ಜ್ಞಾನಿ ವರೆಣ್ಯರು ಅಂತೇನಿದ್ದಾರಲ್ಲ, ನಿರ್ದುಷ್ಟರಾದ ಭಕ್ತರು, ಅವರಿಗೆ ಆಸರೆಯನ್ನ ನೀಡುವಂಥವನು. ಆದ್ದರಿಂದ ಅವನನ್ನ ನಾರಾಯಣ. ನಾರಾಯಣ ಬೇರೆ ಅಲ್ಲ, ವಿಠಲ ಬೇರೆ ಅಲ್ಲ. ನಾರಾಹ ಪುರಂದರ ಪ್ರಭೃತಿನ ಕೀರ್ತನಾದ್ಯಾಹ ಶಬ್ದಸ್ತೇಷಾಂ ಪ್ರತಿಪಾದತೆಯ ಅಯನತ್ವಾತ್ ನಾರಾಯಣ. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥ ದಾಸರು, ಪ್ರಸನ್ನ ವೆಂಕಟದಾಸರು, ಮಹಿಪತಿದಾಸರು, ಅನೇಕ ದಾಸರುಗಳು ಭಗವಂತನನ್ನ ಸ್ತೋತ್ರ ಮಾಡಿದ್ದಾರೆ. ನಿರ್ದುಷ್ಟರಾದ ಕೀರ್ತನೆಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆ ಸ್ತೋತ್ರಗಳಿಂದ ಪ್ರತಿಪಾದ್ಯನಾದವನು. ಆದ್ದರಿಂದ ಅವನಿಗೆ ನಾರಾಯಣ ಅಂತ ಕರೀತಾರೆ. ಇಷ್ಟೇ ಯಾಕೆ? ಪುಂಡಲೀಕನ ಕಥೆಯನ್ನ ನಾವು ಕೇಳಿದ್ದೀವಿ. ಈಗ ಆ ಪುಂಡಲೀಕನಿಗೂ ಸಂಬಂಧಪಟ್ಟಂತಹ ಒಂದು ಅರ್ಥ ಇದೆ. ಅರಹ ಪರಾಧೀನತಾಖ್ಯ ದೋಷಃ ತಸ್ಯ ಅಯನಂ ನ ಭವತಿ ನಾರಾಯಣ. ಪುಂಡಲೀಕನ ಅಪೇಕ್ಷೆಯಂತೆ ಇಟ್ಟಿಗೆ ಮೇಲೆ ನಿಂತರೂ ಭಕ್ತ ವಾತ್ಸಲ್ಯಕ್ಕಾಗಿ ಹಾಗೆ ನಡೆದುಕೊಂಡಂತಹ ಅವನ ಪಾಲಿಗೆ ಪರಾಧೀನತೆ ಎಂಬುದು ದೋಷ ಆಗೋದಿಲ್ಲ. ಅಷ್ಟು ಭಗವಂತ ಭಕ್ತರ ಮೇಲೆ ಕರೆದ ಕೂಡಲೇ ಓಡಿ ಬರ್ತಾನೆ. ಇಲ್ಲಿ ಕರೀದೇ ಬಂದಿದ್ದಾನೆ ಅವನ ಭಕ್ತಿಗೆ ಮೆಚ್ಚಿ. ಅಂತಹ ಅತ್ಯದ್ಭುತನಾದಂಥವನು ನಾರಾಯಣ. ನಾರಂ ನಿರ್ದುಷ್ಟ ಪಂಢರಾಪುರಾಖ್ಯ ಕ್ಷೇತ್ರಂ ಅಯನಂ ಯಸ್ಯ ಸಹ ನಾರಾಯಣ. ಪಂಢರಾಪುರದಲ್ಲಿ ಇವತ್ತು ನಿಂತಿದ್ದಾನೆ ಭಗವಂತ. ನಿರ್ದುಷ್ಟವಾದ ಆ ಪಂಢರಾಪುರ ಕ್ಷೇತ್ರ, ಅದನ್ನೇ ಆಶ್ರಯ ಮಾಡಿಕೊಂಡಿದ್ದಾನೆ. ಅಲ್ಲಿ ನಿಂತು ಅನುಗ್ರಹ ಮಾಡ್ತಾ ಇದ್ದಾನೆ ಭಕ್ತರಿಗೆ. ಆದ್ದರಿಂದ ಅವನನ್ನು ನಾರಾಯಣ ಅಂತ ಕರೆದಿದ್ದಾರೆ. ಇನ್ನು ನಿರ್ದುಷ್ಟಗಳಾದ ವಿಠಲ, ಪಾಂಡುರಂಗ, ನಾದಬ್ರಹ್ಮ, ಈ ಎಲ್ಲ ನಾಮಗಳಿಂದ, ಎಲ್ಲಾ ನಾಮಗಳು ಭಗವಂತನನ್ನೇ ಹೇಳ್ತಾವೆ. ಅದರಲ್ಲೂ ವಿಶೇಷವಾಗಿ ಈ ನಾಮಗಳು ಹೇಳ್ತಾ ಇದ್ದಾವೆ. ನಾರಾ ನಿರ್ದುಷ್ಟಾನಿ ವಿಠಲ ಪಾಂಡುರಂಗ ನಾದಬ್ರಹ್ಮ ಇತಿ ನಾಮಾನಿ ತೇಷಾಂ ವಾಚ್ಯತೆಯ ಆಶ್ರಯತ್ವಾತ್ ನಾರಾಯಣ. ಆದ್ದರಿಂದನೂ ಅವನನ್ನ ನಾರಾಯಣ ಅಂತ ಕರೀತಾ ಇದ್ದಾರೆ. ಇಷ್ಟೇ ಅಲ್ಲ, ಭಕ್ತರು ಏನು ಹೋಗ್ತಾರಲ್ಲ, ಅವರಲ್ಲಿರುವಂಥದ್ದು ಭಕ್ತಿ. ವಿಠಲ 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 ಅಂತ ಸ್ಮರಣೆ ಮಾಡ್ತಾರೆ. ಲಕ್ಷ ಲಕ್ಷ ಜನ ಹೋಗ್ತಾರೆ ಪಂಢರಾಪುರಕ್ಕೆ. ಅದಕ್ಕೂ ಒಂದು ಅರ್ಥವನ್ನು ಹೇಳ್ತಾರೆ. ಭಕ್ತಾಹ, ಆ ಭಕ್ತರೇನು ಹೋಗ್ತಾ ಇದ್ದಾರಲ್ಲ, ಅವರಿಗೆ ಬಂದಿರುವಂತಹ ಪಾಪಗಳು ಅಂತ ಏನಿದ್ದಾವಲ್ಲ, ಅವು ಎಲ್ಲವನ್ನೂ ಕಳೆದು ಅವರ ಮೇಲೆ ಅನುಗ್ರಹವನ್ನ ಮಾಡ್ತಾನೆ ಭಗವಂತ. ಆದ್ದರಿಂದಲೂ ಅವನನ್ನ ನಾರಾಯಣ ಅಂತ ಕರೆದಿದ್ದಾರೆ. ಈ ವಿಠಲನನ್ನ ಅನೇಕ ಜ್ಞಾನಿಗಳು ಸ್ತೋತ್ರ ಮಾಡಿದ್ದಾರೆ. ಅದರಲ್ಲಿ ನಮಗೆ ಪ್ರಖ್ಯಾತವಾಗಿ ಕಾಣುವಂಥದ್ದು ಅನೇಕ ದಾಸರು ಮಾಡಿದ್ದಾರೆ. ಅದರಲ್ಲಿ ಈ ಪದ್ಯ ಪುರಂದರದಾಸರದು ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಸೊಂಟದ ಮೇಲೆ ಭಗವಂತ ಕೈಯನ್ನಿಟ್ಟಿದ್ದಾನೆ. ಯಾಕಿಟ್ಟಿದ್ದಾನೆ ಅನ್ನೋದಕ್ಕೆ ಕಾರಣವನ್ನ ತಿಳಿಸ್ತಾರೆ. ತಮ್ಮದೇ ಆದ ಒಂದು ಅಪೂರ್ವವಾಗಿರುವಂತಹ ವಿಷಯವನ್ನ ಪುರಂದರದಾಸರು ತಿಳಿಸ್ತಾರೆ. ರಾಜಸೂಯ ಯಾಗದಲ್ಲಿ ರಾಜೇಶ್ವರ ರಾಜರು ಮೊದಲಾದ ಸುರರೆಲ್ಲರೂ ಭೋಜನವನು ಮಾಡಿದೆಂಜಲು ಮೊದಲಾದ್ದು ರಾಜೀವಾಕ್ಷನು ಎತ್ತಿದಾಯಾಸದಿಂದಲೋ ಕಟಿಯಲ್ಲಿ ಕರಬಿಟ್ಟನು. ರಾಜಸೂಯಾಗ ಮಾಡುವಂತಹ ಧರ್ಮರಾಯನಿಂದ ಮಾಡಿಸ್ದವನೇ ಭಗವಂತ. ಏನ್ ಬೇಕು, ಯಾರ್ಯಾರು ಏನೇನ್ ಕೆಲಸ ಮಾಡಬೇಕು ಅಂತ ಹಂಚೋ ಸಂದರ್ಭದಲ್ಲಿ ಭಗವಂತ ಹೇಳ್ತಾನಂತೆ, 2 ಕೆಲಸ ನಾ ಮಾಡ್ತೀನಿ. ಏನ್ 2 ಕೆಲಸ? ಮೊದಲನೇದ್ದು, ಬಂದಿರುವಂತಹ ಯಾರೇ ಬ್ರಾಹ್ಮಣರು ಬರಲಿ ಅವರ ಪಾದ ಪೂಜೆಯನ್ನು ನಾನು ಮಾಡ್ತೀನಿ. 2ನೇದ್ದು, ಅವರು ಊಟ ಮಾಡಿದ ಮೇಲೆ ಆ ಎಂಜಲ ಎಲೆಯನ್ನ ತೆಗಿತೀನಿ. ತಾನೇ ನಿಂತು ಆ ಭೋಜನವನ್ನು ಮಾಡಿದಂತಹ ಎಲೆಯನ್ನ ತಾನು ತೆಗೆದಿದ್ದಾನೆ. ನಮ್ಮಲ್ಲಿ ಒಂದು ಕೀಳಿರಿಮೆ ಇದೆ ಬಹಳ ಜನದಲ್ಲಿ, ಅದನ್ನೇನ್ ತೆಗೆಯೋದು ಅಂತ. ಸ್ವತಃ ಭಗವಂತ ತಾನು ಮಾಡಿ ತೋರಿಸಿದ್ದಾನೆ. ಯಜ್ಞ ಇದ್ದ ಹಾಗೆ, ಊಟ ಅಂದ್ರೆ ಭೋಜನ, ಅದು ಯಜ್ಞ ಇದ್ದ ಹಾಗೆ.
ಅದರಲ್ಲೂ ಜ್ಞಾನಿಗಳು ಮಾಡಿರುವಂತಹ ಭೋಜನ ಅದು ಯಜ್ಞಕ್ಕೆ ಸಮಾನವಾಗಿರುವಂಥದ್ದು. ಆ ಪುಣ್ಯ ಎಲ್ಲ ಅದರೊಳಗಿರ್ತದೆ, ಆ ಎಲೆ ತೆಗೆಯೋದ್ರೊಳಗೆ. ಅದನ್ನು ತಾನು ಸ್ವತಃ ಮಾಡಿ ತೋರಿಸಿದ್ದಾನೆ ಭಗವಂತ. ಅದಕ್ಕೆ ದಾಸರಂದ್ರು ಪಾಪ ಬಹಳ ಸುಸ್ತಾಗಿರ್ಬೇಕೇನೋ ಅನ್ನೋ ಅಭಿಪ್ರಾಯದಲ್ಲಿ ಭಗವಂತನಿಗೆ ಯಾವುದು ದೋಷಗಳು ಯಾವ್ಯಾವುದು ಇಲ್ಲ. ಕಪಟ ನಾಟಕ ಸೂತ್ರಾಧಾರ, ಅವನಿಗೆ ಹೆಸರು ಹೇಳಿದ್ರೆ ಸುಸ್ತು ಹೋಗ್ತದೆ, ಮೋಕ್ಷನೇ ದೊರೀತದೆ ಭಗವಂತನ ಅನುಗ್ರಹದಿಂದ. ಆ ರೀತಿಯಾಗಿರಬಹುದೇನೋ ಅನ್ನೋ ಹಾಗೆ ಭಗವಂತನ ಗುಣವನ್ನ ಹೇಳ್ತಾರೆ ಪುರಂದರದಾಸರು. ಗೊಲ್ಲ ಬಾಲಕ ಇನ್ನೇನಾಗಿರಬಹುದು, ಯಾಕೆ ಹಿಡ್ಕೊಂಡಿದ್ದಾನೆ ಸೊಂಟದಲ್ಲಿ ಕೈಯನ್ನ ಅಂತ ಕೇಳಿದ್ರೆ, ಗೊಲ್ಲ ಬಾಲಕರೋಡ ಗೂಡಿತ ಬಂದು ಗೊಲ್ಲತೆಯರ ಮನೆ ಪೊಕ್ಕು ಬೆಣ್ಣೆಯ ತಿಂದು ಬಲ್ಲಿದ ತೃಣವರ್ತ ಮೊದಲಾದ ಅಸುರರ ಎಲ್ಲರ ಕೊಂದ ದಾಯಾಸದಿಂದಲೋ ಕಟಿಯಲ್ಲಿ ಕರಬಿಟ್ಟನು. ಯಾವುದು ಆಯಾಸನೇ ಇಲ್ಲ ಭಗವಂತನಿಗೆ. ಭಗವಂತನ ಅತ್ಯದ್ಭುತವಾದ ಚಿತ್ರಣವನ್ನು ತೋರಿಸ್ತಾರೆ. ಭಗವಂತನ ಮಹಿಮೆಯನ್ನ ಈ ರೀತಿ ಕೊಂಡಾಡ್ತಾರೆ ಪುರಂದರದಾಸರು. ತೃಣಾವರ್ತ, ಮುಷ್ಟಿಕ, ಚಾಣೂರ, ಧೇನುಕಾಸುರ, ಅನೇಕ ಅಸುರರನ್ನ ಸಂಹಾರ ಮಾಡಿದ್ದಾನೆ ಭಗವಂತ. ಎಲ್ಲರ ಮನೆಗೆ ಹೋಗಿ ಬೆಣ್ಣೆಯನ್ನ ಸ್ವೀಕಾರ ಮಾಡ್ತಾ ಇದ್ದ. ಈಶಾವಾಸ್ಯ ಮಿದಂ ಸರ್ವಂ ಎಲ್ಲ ಭಗವಂತಂದೆ. ನಾಟಕ ಮಾಡ್ತಾನೆ ಭಗವಂತ, ಕಪಟ ನಾಟಕ ಸೂತ್ರಾಧಾರ. ಮುಂದೆ ಹೇಳ್ತಾರೆ, ಸುರಪತನಯಗೆ ಅಂದ್ರೆ ಸುರಪತನಯ ಯಾರು? ದೇವೇಂದ್ರ. ದೇವೇಂದ್ರನ ಮಗನಾಗಿ ಬಂದಿರುವಂತಹ ಅರ್ಜುನನಿಗೆ ಸಾರಥ್ಯವನೆ ಮಾಡಿ ಭರದಿಂದ ಚಕ್ರವ ಪಿಡಿದುದರಿಂದಲೋ ಪರಿಪರಿ ವಿಧದಿಂದ ಕುದುರೆಗಳನೆ ತೊಳೆದು ಪರಿಪರಿ ಕೆಲಸ ಮಾಡಿದ ಯಾಸದಿಂದಲೋ ಕರಿಯಲ್ಲಿ ಕರಬಿಟ್ಟನು. ಪಾಂಡವರು ಮಮ ಪ್ರಾಣಾಹಿ ಪಾಂಡವ ಅಂತಂತ ಭಗವಂತ ಬರೇ ಬಾಯಲ್ಲಿ ಹೇಳಿರೋದಲ್ಲ, ನಾನು ಮಾಡಿ ತೋರಿಸಿದ್ದಾನೆ. ಅವರ ಮನೆಯಲ್ಲಿ ಕುದುರೆಗಳನ್ನು ತುಳಿದಿದ್ದಾನಂತೆ, ಆಕಳುಗಳನ್ನು ಚೆನ್ನಾಗಿ ಕಾಯಿಸಿದ್ದಾನೆ. ಭಗವಂತನ ಭಕ್ತ ವಾತ್ಸಲ್ಯಕ್ಕೆ ಎಷ್ಟೇನು ಹೇಳಿದ್ರು ಕಡಿಮೆ ಅಂತಾರೆ ಪುರಂದರದಾಸರು. ಭಕ್ತರಿಗೋಸ್ಕರ ತಾನು ಅಷ್ಟು ಅವರ ಮೇಲೆ ಎಡಬಿಡದೆ ಎಲ್ಲಾ ಸಂದರ್ಭಗಳಲ್ಲಿ, ಭೀಷ್ಮಾಚಾರ್ಯರ ಸಂದರ್ಭ ಆಗಿರ್ಬೋದು, ಕರ್ಣನ ಸಂದರ್ಭ ಆಗಿರ್ಬೋದು, ದ್ರೋಣಾಚಾರ್ಯರ ಸಂದರ್ಭ ಆಗಿರ್ಬೋದು, ಮಹಾಭಾರತವನ್ನು ಕೇಳಿರೋರು ಗೊತ್ತಾಗತ್ತೆ. ಎಲ್ಲಾ ಸಂದರ್ಭದಲ್ಲೂ ಅರ್ಜುನನನ್ನ ಸಹಿತವಾಗಿ ಭೀಮಸೇನ್ ದೇವರ ಮೇಲೆ ಭಗವಂತನಿಗೆ ಬಹಳ ಪ್ರೀತಿ. ಭಾಗವತ ಧರ್ಮಗಳನ್ನ ಭೀಮಸೇನ್ ದೇವರ ಹಾಗೆ ಪಾಲನೆ ಮಾಡಿದವರು ಯಾರೂ ಇಲ್ಲ ಇಡೀ ಬ್ರಹ್ಮಾಂಡದಲ್ಲಿ. ಅಂತಹ ಭೀಮಸೇನ ದೇವರ ಮೇಲೆ ಅನುಗ್ರಹವನ್ನ ಮಾಡಿದ್ದಾನೆ ಭಗವಂತ. ಅಷ್ಟು ಪರಿಪರಿ ವಿಧದ ಕೆಲಸದ ಆಯಾಸದಿಂದ ನೀ ಕೈ ಹಿಡ್ಕೊಂಡಿರ್ಬೋದು ಅಂತ ಅನಿಸ್ತದೆ ಅನ್ನೋ ಹಾಗೆ ಸ್ತೋತ್ರ ಮಾಡ್ತಾರೆ. ಕೊನೆಗೊಂದು ಮಾತು ಹೇಳ್ಬಿಡ್ತಾರೆ, ಮುದದಿಂದ ವ್ರಜದ 16,000 ವನಿತೆಯರಾಳಿದ ಮದದಿಂದಲೋ ಮದಗ ಜಗಮನೇರ ಮದದಂತಕ ಕೃಷ್ಣ ಒದಗಿ ಮಾವನ ಕೊಂದದಾಯ ಹಸದಿಂದಲೋ. ಅಂದ್ರೆ ಕಂಸ ಮಹಾದುಷ್ಟ ಸೋದರ ಮಾವ, ಅವನನ್ನ ಸಂಹಾರ ಮಾಡಿದ್ದಕ್ಕೋಸ್ಕರ ಪಾಪ ಬಹಳ ಆಯಾಸ ಆಗಿರ್ಬೇಕನೋ ಅನ್ನೋ ಹಾಗೆ ಸ್ತೋತ್ರ ಮಾಡ್ತಾರೆ. ಕೊನೆಗೊಂದು ಮಾತು ಹೇಳ್ತಾರೆ, ಮಮತೆಯಿಂದಲಿ ಬಂದ ಭಕ್ತರು ನಿಮ್ಮ ಚರಣ ಕಮಲ ಯುಗ್ಮವ ಮುಟ್ಟಿ ಭಜಿಸುತ್ತೀರೇ. ಮಮತೆಯಿಂದಲಿ ವಿಶೇಷವಾಗಿ ಯಾರು ಬಂದು ಸೇವೆ ಮಾಡ್ತಾರೋ, ಮಮತೆಯಿಂದಲಿ ಬಂದು ಅಭಯಗಳನೆ ಕೊಟ್ಟು ಕಮಲನಾಭ ಶ್ರೀ ಪುರಂದರ ವಿಠಲತಾ. ಅನೇಕ ಮಹಿಮೆಗಳನ್ನ ಚಿಂತನೆ ಮಾಡ್ತಾ ಯಾರು ಬಂದು ಭಗವಂತನ ಸ್ತೋತ್ರವನ್ನ ಮಾಡ್ತಾರೋ ಭಕ್ತಿಯಿಂದ, ಅವರಿಗೆ ನಾನು ಅನುಗ್ರಹವನ್ನ ಮಾಡ್ತೇನೆ ಅನ್ನೋ ಹಾಗೆ ಭಗವಂತ ನಿಂತಿದ್ದಾನಂತಲ್ಲ. ಹೀಗೆ ಅನೇಕ ಅರ್ಥಗಳಿಂದ ಕೂಡಿರುವಂತಹ ಭಗವಂತನ ಮಹಿಮೆಯನ್ನ ಕೊಂಡಾಡ್ತಾ ಇದ್ದಾರೆ ಈ ಪದ್ಯದಲ್ಲಿ. ಕೊನೆಗೆ ನಮ್ಮ ವ್ಯಾಸ ವಿಠಲರು ತಮ್ಮ ಪದ್ಯದಲ್ಲಿ ಹೇಳ್ತಾರೆ, ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರೋ ಪಾಂಡುರಂಗ.
ನಿಖಿಳಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರೋ ಪಾಂಡುರಂಗ. ನಿತ್ಯದಲ್ಲಿ ನಾವು ಆ ಭಗವಂತನ ಸೇವೆಯನ್ನ ಮಾಡಬೇಕು. ಅದರಲ್ಲೂ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಆಮೇಲೆ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬಹಳ ವಿಶೇಷವಾದ ದಿವಸಗಳು. ಅದರಲ್ಲೂ ಭಗವಂತ ವಿಠಲನ ನಾಮಸ್ಮರಣೆ, ವಿಠಲನ ಕುರಿತಾದ ಪದಪದ್ಯ ಸುಳಾದಿಗಳನ್ನು ಹೇಳುವಂಥದ್ದು ಅನೇಕ ಪದ್ಯಗಳು ಸುಳಾದಿಗಳಿದ್ದಾವೆ. ಆ ಭಗವಂತ ಆ ವಿಶೇಷವಾಗಿ ಪುಂಡಲೀಕನಿಗೆ ಹೇಗೆ ಅನುಗ್ರಹ ಮಾಡಿದ್ದಾನೋ ಹಾಗೆ ನಮ್ಮ ಹೃದಯದಲ್ಲಿ ನೆರೆ ನಂಬಿದೆ ಮಾದೃದಯ ಮಂಟಪದೊಳು ಪರಿಶೋಭಿಸುತ್ತಿರೋ ಪಾಂಡುರಂಗ. ನಾವೆಲ್ಲ ಕೇಳಬೇಕಾಗಿರೋದೇನು? ಶರಣ ಜನರ ಸಂಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ. ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಭಗವಂತ, ನಿನ್ನ ಅನುಗ್ರಹದಿಂದ ನಮ್ಮ ಈ ಸಂಸಾರ ಸಮುದ್ರ ಎಲ್ಲ ನಾಶ ಆಗಿ ಆ ಭಗವಂತ ನಿನ್ನ ಅನುಗ್ರಹ, ನಿನ್ನ ಪಾದದಲ್ಲಿ ಭಕ್ತಿಯನ್ನ ಕೊಡು, ನಿನ್ನ ಅನುಗ್ರಹ ನಮ್ಮ ಮೇಲೆ ಆಗುವ ಹಾಗೆ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡೋಣ.